ವಿದ್ಯಾರ್ಥಿಗಳ ಜೀವನದಲ್ಲಿ ಮೊದಲನೇ ಇಂಪಾರ್ಟೆಂಟ್ ಡಿಸಿಷನ್ ಇದೆಯಲ್ಲ, ಅದು SSLC ನಂತರ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ಇದಕ್ಕಿಂತ ಮುಂಚಿನ ನಮ್ಮ ಎಲ್ಲ ಡಿಸಿಷನ್ಸ್ಗಳನ್ನು ನಮ್ಮ ಪೇರೆಂಟ್ಸ್ ತಗೊಳ್ತಾ ಇದ್ರು. ಹಾಗಾಗಿ ನಾವು ಈ ಡಿಸಿಷನ್ಸ್ನ ಮಾಡಬೇಕಾದ್ರೆ, ಅಂದರೆ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಈ 4 ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಒಂದೇದು ಯಾವುದು ಅಂತ ಕೇಳಿದ್ರೆ, ಚೂಸಿಂಗ್ ಸಬ್ಜೆಕ್ಟ್ಸ್ ಅಕಾರ್ಡಿಂಗ್ ಟು ದ ಇಂಟ್ರೆಸ್ಟ್ ಆಫ್ ದಿ ಪೇರೆಂಟ್ಸ್. ಅಂದರೆ ತಂದೆ ತಾಯಿಗಳ ಇಷ್ಟದ ಪ್ರಕಾರ ಸಬ್ಜೆಕ್ಟ್ಸ್ನ ಚೂಸ್ ಮಾಡೋದು. ಯಾಕಂದರೆ ಸಬ್ಜೆಕ್ಟ್ಸ್ನ ಯಾವತ್ತು ನಮ್ಮ ಇಂಟ್ರೆಸ್ಟ್, ನಮ್ಮ ಕೆಪಾಸಿಟಿ ಪ್ರಕಾರ ಚೂಸ್ ಮಾಡಬೇಕೇ ಹೊರತು ಪೇರೆಂಟ್ಸ್ನ ಇಂಟ್ರೆಸ್ಟ್ ಪ್ರಕಾರ ಅಲ್ಲ. ಎರಡನೇ ಮಿಸ್ಟೇಕ್ ಯಾವುದಪ್ಪ ಅಂತ ಕೇಳಿದ್ರೆ, ಸೆಲೆಕ್ಟಿಂಗ್ ದ ಸಬ್ಜೆಕ್ಟ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದಿ ಫ್ರೆಂಡ್ಸ್. ಅಂತಂದರೆ ಫ್ರೆಂಡ್ಸ್ ಯಾವ ಸಬ್ಜೆಕ್ಟ್ ತೊಗೊತಾರೋ ಅದನ್ನು ನಾವು ತೊಗೋಬಾರ್ದು. ಯಾಕಂದರೆ ಫ್ರೆಂಡ್ಸ್ ತಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ತೊಗೊಂಡಿರ್ತಾರೆ. ಅದೇ ರೀತಿ ನಮಗೆ ಯಾವ್ದು ಈಸಿ ಆಗುತ್ತೋ ನಾವು ಅದೇ ರೀತಿನ ಚೂಸ್ ಮಾಡಬೇಕು ಸಬ್ಜೆಕ್ಟ್ಸ್ನ. ಓಕೆನಾ? ಇನ್ನು ಮೂರನೇ ಮಿಸ್ಟೇಕ್ ಏನಪ್ಪ ಕೇಳಿದ್ರೆ, ಚೂಸಿಂಗ್ ಸಬ್ಜೆಕ್ಟ್ ಅಂಡರ್ ದ ಸೊಸೈಟಿ ಪ್ರೆಷರ್. ಅಂದರೆ ಸಮಾಜದ ಮೈಂಡ್ ಸೆಟ್ನ ಪ್ರಕಾರ ಸಬ್ಜೆಕ್ಟ್ನ ಚೂಸ್ ಮಾಡೋದು. ಅಂದರೆ ಟ್ಯಾಲೆಂಟೆಡ್ ಅವರು ಸೈನ್ಸ್ ತೊಗೋಬೇಕು, ಮಧ್ಯದಲ್ಲಿರೋರು ಕಾಮರ್ಸ್ ತೊಗೋಬೇಕು, ಡಲ್ ಇರೋರು ಆರ್ಟ್ಸ್ ತೊಗೋಬೇಕು. ಈ ಥರ ಯಾವುದೇ ರೀತಿ ರೂಲ್ಸ್ಗಳಿಲ್ಲ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಆ ಸಬ್ಜೆಕ್ಟ್ಸ್ನ ನೀವು ಚೂಸ್ ಮಾಡಿ. ಓಕೆನಾ? ಇನ್ನು ನಾಲ್ಕನೇದು, ಟೇಕಿಂಗ್ ಡಿಸಿಷನ್ಸ್ ಇನ್ ಹರಿ. ಅರ್ಜೆಂಟಲ್ಲಿ ಡಿಸಿಷನ್ನ ಯಾವತ್ತೂ ಮಾಡಲಿಕ್ಕೆ ಹೋಗಬೇಡ್ರಿ. ಯೋಚನೆ ಮಾಡಿ ನಿಮ್ಮ ಮುಂದಿನ ದಾರಿಯನ್ನು ನೀವು ಕಂಡುಕೊಳ್ರಿ. ಯಾಕಂದರೆ ಈ ಒಂದು ಡಿಸಿಷನ್ ಇದೆಯಲ್ಲ, ನಿಮ್ಮ ಮುಂದಿನ ಕರಿಯರ್ಗೆ ತುಂಬಾ ಚೆನ್ನಾಗಿ ದಾರಿ ಮಾಡಿಕೊಡುತ್ತೆ. ಓಕೆನಾ? ತುಂಬ ಜಾಣ್ಮೆಯಿಂದ ಡಿಸಿಷನ್ಗಳನ್ನು ತಗೊಳ್ರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.